ಅಂತವರು ಸಕ್ಕರೆ ಕಾರ್ಮಿಕರು ದುಡ್ಡು ಇಳಿತಂದ್ರಿ ಅಂತ ಕೇಳ್ತಾ ಇದ್ದಾರೆ. ಕಲಬುರಗಿಯಲ್ಲೇ ಬಿಜಾಪುರದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಅದು ದುಡ್ಡು ಇಳಿದ್ರಿ ನಿಮ್ದು ಕೇಳ್ತಾ ಇದ್ದಾರೆ. ಹೀಗೆಲ್ಲ ಮಾತಾಡೋದು ಕೇಳಿದಾಗ ಇವರು ವಿಜೇಂದ್ರಲ್ಲಿ ಯಾವ್ದು ನಾಳೆನೋ ಸಪೋಸ್ ವಿಜೇಂದ್ರ ಬಂದರೆ ಇವ್ರು ರಾಜಕೀಯ ಹಿನ್ನಡೆ ಆಗ್ಬೋದು, ಬಟ್ ನಾಡು ಅಭಿವೃದ್ಧಿ ಆಗ್ತದೆ ಅಂತ ನಿನಗೆ ಹ್ಯಾಂಡ್ ಎಣಿಸ್ತಾ ಇಲ್ಲ. ಸದಾ ಮೋದಿಜಿಯವರು 10 ವರ್ಷ ಆಳಿದರು, ಏನು ಬದಲಾವಣೆ ಆಯ್ತು ದೇಶದಲ್ಲ. ಸಿದ್ದರಾಮಯ್ಯನವ್ರೀಗ ನಡೀತಾ ಇದ್ದಾರೆ, ಅವರಿಂದ ಏನು ಬದಲಾವಣೆ ಆಗ್ತಾಯಿದೆ ಅದು ಗಮನಿಸಿದಾಗ ಸೂಕ್ಷ್ಮವಾಗಿ ಸ್ವಲ್ಪ ಇದಕ್ಕೆ ತಕ್ಕಂಗೆ ಏನೋ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಿರ್ತಾವನ. ಇವರು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನೇನು ಬದಲಾವಣೆ ಮಾಡಲಿಕ್ಕೆ ಆಗಿಲ್ಲ. ಏನು ಮಾಡಿದ್ರ? ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಮೋದಿಯವರು, ನಮ್ಮ ಸಿದ್ದರಾಮಯ್ಯವರು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ಇನ್ನೊಂದು ರಾಜ್ಯದಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಗ್ಯಾರಂಟಿಗಳೇನೋ ಗುದ್ದಾಡಿ ಕೊಡ್ತಾ ಇದ್ದಾರೆ. ಖಾಲಿ ಯಾತ್ರೆ ಇವರು ಪಕ್ಷ ಮಾತಾಡ್ತಾರೆ, ತುಂಬಿದ್ರೆ ಅಂತ ಇವ್ರು ಹೇಳ್ತಾರೆ. ನಡೆದು ನೋಡ್ತಾ ಇದ್ವಿ ಏನು ಬದಲಾವಣೆ ಅದು ಇವತ್ತು ಇವರ ಒಂದು ಜಗಳ ಹೆಂಗಾಯಿತು ಅಸಹ್ಯ ಹುಡ್ಸೋಷ್ಟು ಮಟ್ಟಿಗೆ ಬಂದಿರ್ತದೆ. ಇದು ಬೇಕಾಗಿದ್ದಪ್ಪ ಇಂಥದ್ದು ಒಂದು. ಯಾಕಂದ್ರೆ ರಾಜ್ಯ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೆ. ಬಡತನ ಅನುಭವಿಸ್ಲಿಕ್ಕತ್ತದ, ಮುಂದೆ ಅದೇ ಕಾಲಕ್ಕೆ ಪಡೆದನ ಜೊತೆಗೆ ಶಿಕ್ಷಣ ಎಲ್ಲರೂ ಸಿಗ್ತಾಯಿಲ್ಲ ಬಡವ್ರಿಗೆ. ಮತ್ತು ಶಿಕ್ಷಣದಲ್ಲಿಯೂ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಟೀಚರ್ಗಳು ಇಲ್ಲದ್ದು, ಸ್ಕೂಲ್ಗಳು ಇಲ್ಲದ್ದು, ಇದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಈ ಸಮಸ್ಯೆ ಏನೈತಿ ಯಾವ ಮೇನ್ ಮುದ್ದಾಡ್ತಿದ್ದಿಲ್ಲ. ಎದ್ದ ತಕ್ಷಣ ವಿಜೇಂದ್ರ ಅವರು ಇಳಿಸಿರ್ತೀವಿ, ವಿಜೇಂದ್ರ ಅವರು ಇಳಿಸಿರ್ತೀವಿ. ನೀವು ಇಳಿಸ್ರಿ ಬೇಡ ಯಾರು ಅಂತಾರೆ ನಿಮಗೆ. ಬೆನ್ನ ಹತ್ತಿದ್ರಿ ನಿಮ್ಮ ಹೈಕಮಾಂಡ್ಗೆ, ಮತ್ತು ಹೈಕಮಾಂಡ್ ನಿಮಗೆ ಭೇಟಿ ಆಗ್ತಾಯಿಲ್ಲ, ಸುದ್ದಿಗಳು ಬರ್ತಾ ಇದ್ದಾವೆ. ಆಯ್ತು ಮಾಡಿರಿ. ಅದ್ರಾಗ ಎದ್ದ ತಕ್ಷಣ ಪ್ರೆಸ್ ಕೊಡೋದ್ರಾಗ ಏನದು ಅವತ್ತಲ್ಲ. ಮತ್ತು ನಮ್ಮ ಮೀಡಿಯಾದವರು ಅಲ್ಲಿ ಹೋಗೋದು ಏನು ಅವಶ್ಯಕ ಅಂತ ನನಗೆ ತಿಳಿಲಿಲ್ಲ. ಇದು ಯಾರು ಉದ್ಧಾರಕ್ಕಾಗಿ ಅಂತ. ಈಗ ವಿಜಯಪುರದಲ್ಲೇ ಶಾಲೆಗಳನ್ನು ತೆಗೆದಾರೆ, ಪ್ರೈವೇಟ್ ಶಾಲೆಗಳು, ಇವರೆಲ್ಲ ನಮ್ಮ ಎತ್ತಾಳರು.